ಹಂಚಿಕೆ ಸಂಕಷ್ಟದ ನಡುವೆ ಗುಡ್ ನ್ಯೂಸ್ ಒಂದು ಸಿಗ್ತಾ ಇದೆ. ಕೇರಳ, ಕೊಡಗು ಸೇರಿ ಕಾವೇರಿ ಕೊಳ್ಳದಲ್ಲಿ ಮಳೆ ಹೆಚ್ಚಾಗ್ತಾ ಇರುವಂತದ್ದು. ಕಳೆದೆರಡು ದಿನದಿಂದ ಕೆಆರ್ಎಸ್ಗೆ ಒಳಹರಿವು ಹೆಚ್ಚಾಗಿದೆ. ಸದ್ಯ ಕೆಆರ್ಎಸ್ಗೆ 13,000 ಕ್ಯೂಸೆಕ್ ಒಳಹರಿವು ಏರಿಕೆಯಾಗಿದೆ. 94 ಅಡಿ ದಾಟಿದೆ ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ. ಇಲ್ಲಿ ಕೊಡಗಿನಲ್ಲಿ 2 ದಿನಗಳಿಂದ ಉತ್ತಮ ಮಳೆಯಾಗ್ತಾ ಇರೋದ್ರಿಂದ ಕೃಷ್ಣರಾಜಸಾಗರ ಹಾಗೂ ಹಾರಂಗಿ ಜಲಾಶಯಕ್ಕೆ ಹೆಚ್ಚಿನ ನೀರು ಹರಿದು ಬರ್ತಾ ಇದೆ. ಅದರಲ್ಲೂ ಕೂಡ ರಾಜ್ಯದ ಕಡಿಮೆ ತುಂಬಿರುವ ಜಲಾಶಯಗಳ ಪಟ್ಟಿಯಲ್ಲಿರುವಂತಹ ಕೃಷ್ಣರಾಜಸಾಗರಕ್ಕೆ ಒಳಹರಿವು ಹೆಚ್ಚಿರೋದ್ರಿಂದ ನೀರಿನ ಮಟ್ಟವೂ ಕೂಡ ಏರಿಕೆಯಾಗ್ತಾ ಇದೆ. ಕಾವೇರಿ ಕಣಿವೆಯ 4 ಪ್ರಮುಖ ಜಲಾಶಯಗಳಲ್ಲಿ ಶುಕ್ರವಾರದಂದು ಒಳಹರಿವಿನ ಪ್ರಮಾಣ 21,444 ಕ್ಯೂಸೆಕ್ ಇದ್ರೆ ಹೊರಹರಿವು 6,400 ಕ್ಯೂಸೆಕ್ನಷ್ಟಿದೆ. ಸದ್ಯ ಜಲಾಶಯಗಳಲ್ಲಿ 66.98 ಟಿಎಂಸಿ ನೀರು ಸಂಗ್ರಹವಿದ್ದು 58% ಲಭ್ಯ ನೀರಿರುವಂಥದ್ದು. ಕಳೆದ ವರ್ಷ ಇದೇ ದಿನ 106 ಟಿಎಂಸಿ ನೀರಿತ್ತು. ಈಗಾಗಲೇ ರಾಜ್ಯಾದ್ಯಂತ ಕಾವೇರಿ ನೀರು ಹಂಚಿಕೆ ವಿಚಾರವಾಗಿ ಎಷ್ಟೆಲ್ಲ ಗಲಾಟೆ ನಡೀತಾ ಇದೆ. ಈ ಒಂದು ಸಂಕಷ್ಟದ ನಡುವೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬಹುದು. ಈಗ ಕೇರಳ ಮತ್ತು ಕೊಡಗು ಭಾಗಗಳಲ್ಲಿ ಮಳೆಯಾಗ್ತಾ ಇದೆ. ಕಾವೇರಿ ಕೊಳ್ಳದಲ್ಲಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೆಆರ್ಎಸ್ಗೆ ಒಳಹರಿವು ಹೆಚ್ಚಾಗಿರೋದ್ರಿಂದ ಇಂತಹ ಸಂಕಷ್ಟದ ಸಮಯದಲ್ಲಿ ಈ ರೀತಿಯಾದಂತಹ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬಹುದು. ಕಳೆದ 2 ದಿನಗಳಿಂದ ಈಗ ಕೆಆರ್ಎಸ್ನಲ್ಲಿ ಒಳಹರಿವು ಹೆಚ್ಚಾಗಿದೆ. ಸದ್ಯ 13,000 ಕ್ಯೂಸೆಕ್ ಒಳಹರಿವು ಏರಿಕೆಯಾಗಿದೆ ಅನ್ನುವಂಥ ಮಾಹಿತಿ ವ್ಯಕ್ತವಾಗ್ತಿರುವಂಥದ್ದು. ಒಟ್ಟು 94 ಅಡಿ ದಾಟಿದೆ ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ. ಗರಿಷ್ಠ ಮಟ್ಟ ಇರುವಂಥದ್ದು 124.80 ಅಡಿ. ಆದರೆ ಸದ್ಯ ನೀರಿನ ಮಟ್ಟ ಇರುವಂಥದ್ದು 94.40 ಅಡಿ. ಇಲ್ಲಿ ಒಳಹರಿವು 13,522 ಕ್ಯೂಸೆಕ್ ಇದ್ರೆ ಹೊರಹರಿವು 1,565 ಕ್ಯೂಸೆಕ್ನಷ್ಟಿದೆ. ಪ್ರಸ್ತುತ ನೀರಿನ ಸಂಗ್ರಹ ನೋಡೋದಾದ್ರೆ 18.733 ಟಿಎಂಸಿಯಷ್ಟು ಪ್ರಸ್ತುತ ನೀರಿನ ಸಂಗ್ರಹ ಇರುವಂತದ್ದು. ಸದ್ಯ ಈಗಾಗಲೇ ಕಾವೇರಿ ನೀರು ಹಂಚಿಕೆ ವಿಚಾರವಾಗಿ ಸಿಡಬ್ಲ್ಯೂಆರ್ಸಿ ನೀಡಿರುವಂತಹ ಆದೇಶವನ್ನ ರಾಜ್ಯಾದ್ಯಂತ ಯಾವ ರೀತಿಯಾಗಿ ವಿರೋಧಿಸಲಾಗ್ತಾ ಇದೆ ಅನ್ನುವುದು ಎಲ್ಲರಿಗೂ ಗೊತ್ತಿರುವಂತದ್ದೇ. ಇದರ ನಡುವೆ ಈಗ ಕಾವೇರಿ ಕೊಳ್ಳದಲ್ಲಿ ಒಳಹರಿವು ಹೆಚ್ಚಾಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಇದೊಂದು ಗುಡ್ ನ್ಯೂಸ್. ಈ ಒಂದು ಒಳಹರಿವಿನಿಂದ ನೀರಿನ ಮಟ್ಟ ಹೆಚ್ಚಾದ್ರೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಇರೋದಿಲ್ಲ ಅಂತ ಹೇಳಿ ರೈತರು ಖುಷಿ ಪಡ್ತಿದ್ದಾರೆ. ಹೀಗೆ ಸತತವಾಗಿ ಮಳೆಯಾದ್ರೆ ಯಾರಿಗೂ ಕೂಡ ನೀರಿನ ಕೊರತೆ ಇರೋದಿಲ್ಲ. ಆದರೂ ಕೂಡ ಇಲ್ಲಿ ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ವಕ್ತಾರ ರೈತರು ಹಾಗೆ ಕನ್ನಡಪರ ಸಂಘಟನೆಗಳು ಗೊತ್ತಿಲ್ಲ. ಇದರ ಬಗ್ಗೆ ಸದ್ಯ ಇನ್ನೂ ಕೂಡ ಚರ್ಚೆಗಳು ನಡೀತಾ ಇವೆ. ರಾಜ್ಯದಿಂದ ಯಾವ ರೀತಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗುತ್ತೆ ಎಲ್ಲವನ್ನೂ ಕೂಡ ಕಾದು ನೋಡಬೇಕಿದೆ. ಸದ್ಯದ ಮಟ್ಟಕ್ಕೆ ಈ ರೀತಿಯಾಗಿ ನೀರಿನ ಪ್ರಮಾಣ ಏರಿಕೆಯಾಗ್ತಿರೋದು ಒಂದು ಕಡೆ ಶುಭ ಸಂಕೇತ ಅಂತಲೇ ಹೇಳಬಹುದು. ಹಾಗಾಗಿ ಈ ಒಂದು ಸಂಕಷ್ಟದ ನಡುವೆ ಇಂಥದ್ದೊಂದು ವಿಷಯ ತಿಳಿಯೋದು ಎಲ್ಲರಿಗೂ ಕೂಡ ಈಗ ಒಂದು ಸಂತಸದ ಸುದ್ದಿ ಅಂತಲೇ ಹೇಳಬಹುದು. ಒಳಹರಿವು ಏರಿಕೆಯಾಗಿರೋದ್ರಿಂದ ಇದೇ ರೀತಿಯಾಗಿ ಮಳೆಯಾಗ್ಲಿ, ಒಳಹರಿವು ಹೆಚ್ಚಾಗ್ಲಿ, ನೀರಿನ ಮಟ್ಟ ಹೆಚ್ಚಾಗ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಬೇಡಿಕೊಳ್ತಿರುವಂತದ್ದು. ಆದ್ರೂ ಕೂಡ ಈಗ ಕಾವೇರಿ ಇರುವಂತಹ ಈ ಒಂದು ಕಾವೇರಿ ವಿಚಾರ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ, ಸರ್ಕಾರ ಈ ವಿಚಾರದಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳುತ್ತೆ, ಇದರ ಬಗ್ಗೆ ಇನ್ನೂ ಕೂಡ ಅನುಮಾನಗಳಿರುವಂತದ್ದು. ಸದ್ಯದ ಮಟ್ಟಕ್ಕೆ ರಾಜ್ಯದಲ್ಲಿ ಚರ್ಚೆಯಲ್ಲಿರುವಂತಹ ಈ ಒಂದು ಕಾವೇರಿ ವಿಚಾರಕ್ಕೆ ಸದ್ಯದ ಮಟ್ಟಕ್ಕೆ ಈ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಒಳಹರಿವು ಹೆಚ್ಚಾಗಿರುವಂಥ ವಿಚಾರ ಸಂಕಷ್ಟದ ಸಮಯದಲ್ಲಿ ಈ ಮಾಹಿತಿ ಬರ್ತಾ ಇರುವಂಥದ್ದು ಎಲ್ಲರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಹೇಗಿದ್ಯಾ?